ಬೆಂಗಳೂರಿನಲ್ಲಿ ಸದ್ದಿಲ್ಲದೆ ಮೈನಿಂಗ್ ಮಾಫಿಯಾಗೆ ಅಧಿಕಾರಿಗಳು ಕೈ ಜೋಡಿಸಿದ್ದಾರಾ ಅನ್ನೋ ಪ್ರಶ್ನೆ ಅನುಮಾನ ಮೂಡ್ತಾ ಇದೆ. ಸದ್ಯಕ್ಕೆ ರಿಪೋರ್ಟ್ ಆಗಿರುವಂತಹ ಈ ಇನ್ಸಿಡೆಂಟ್ ನೋಡ್ತಾ ಇದ್ರೆ ನಿಯಮ ಮೀರಿ ಸ್ಫೋಟ ಮಾಡ್ತಾ ಇದ್ದಾರೆ ಅಂತ ಜನ ಆರೋಪ ಮಾಡ್ತಾ ಇದ್ದಾರೆ. ಸಾರ್ವಜನಿಕರಿಗೆ ವಿಪರೀತ ಪ್ರಾಬ್ಲಮ್ಗಳಾಗ್ತಾ ಇದೆ. ಯಶವಂತಪುರ ಕ್ಷೇತ್ರದ ಗೊಲ್ಲಹಳ್ಳಿಯಲ್ಲಿ ಮೈನಿಂಗ್ನ ಸದ್ದಿಗೆ ಜನ ಜೀವನ ನಡೆಸೋದಿರಲಿ, ಆ ಭಾಗಕ್ಕೆ ಹೋಗೋದಕ್ಕೂ ಕೂಡ ಹೆದರುಕೊಳ್ತಾ ಇದ್ದಾರೆ. ಗಣಿಗಾರಿಕೆಯಲ್ಲಿ ನಿಯಮ ಮೀರಿ ಬ್ಲಾಸ್ಟಿಂಗ್ ಆಗ್ತಿದೆ ಅನ್ನುವಂತಹ ಆರೋಪ ಇದೆ. 3 ಮರಿ ಸೇರಿ 4 ಚಿರತೆಗಳ ಸಾವಾಗಿದೆ. FIR ದಾಖಲಾಗಿದೆ. ಯಾರ ಮೇಲೆ FIR ಅಂದ್ರೆ ಜಮೀನು ಮಾಲೀಕನ ಮೇಲೆ FIR. ಯಾರೋ ಸಿಡಿಸಿರುವಂತಹ ಬ್ಲಾಸ್ಟ್ನಿಂದ ಚಿರತೆಗಳ ಸಾವನ್ನಪ್ಪಿದ್ರೆ ನಿನ್ ಜಮೀನಲ್ಲಿ ಸತ್ತಿದೆ, ಈ ಕಾರಣಕ್ಕೆ ನಿನ್ನ ಮೇಲೆ FIR ಮಾಡ್ತೀವಿ ಅಂತ ಅರಣ್ಯ ಇಲಾಖೆಯವರು ಹೇಳ್ತಾರಂತೆ. ಶಾಸಕ ಸೋಮಶೇಖರ್ ಅವರು ಕೂಡ ಅಕ್ರಮ ಗಣಿಗಾರಿಕೆ ನನ್ನ ಕ್ಷೇತ್ರದಲ್ಲಿ ನಡೀತಾ ಇದೆ ಅಂತ ಆರೋಪವನ್ನು ಮಾಡಿದ್ರು. ನಿಮ್ಮ ಪಬ್ಲಿಕ್ ಟಿವಿ ಸ್ಪಾಟಿಗೆ ಹೋಯ್ತು. ವಾಸ್ತವವಾಗಿ ಅಲ್ಲಿ ಏನು ನಡೀತಾ ಇದೆ, ವಸ್ತುಸ್ಥಿತಿಯ ರಿಪೋರ್ಟಿಂಗ್ ಕೂಡ ಆಗಿದೆ ನಮ್ಮ ಕಡೆಯಿಂದ. ಮೈನಿಂಗ್ ಸ್ಪಾಟ್ನಲ್ಲಿ ಸಿಕ್ಕಿರುವಂತಹ ಸಾಕ್ಷ್ಯಗಳು ಹೇಳ್ತಾ ಇರೋ ಸತ್ಯ ಏನು, ಆ ಡೀಟೇಲ್ಸನ್ನು ಕೂಡ ಈಗ ನಿಮಗೆ ಕೊಡ್ತೀವಿ. ಇಷ್ಟು ದಿನ ನಾವು ಈ ಅಕ್ರಮ ಗಣಿಗಾರಿಕೆ, ಕಲ್ಲು ಗಣಿಗಾರಿಕೆನ ಎಲ್ಲಿ ಕೇಳ್ತಾ ಇದ್ವಿ? ಯಾವುದೋ ಮೈಸೂರಿನ KRS ಹತ್ರ ಇರುವಂತಹ ಜಾಗದಲ್ಲಿ ನಡೀತಾ ಇದೆಯಂತೆ, ಅಲ್ಲಿ ರಾಜಕಾರಣಿಗಳ ಕೃಪಾ ಕಟಾಕ್ಷ ಇದೆಯಂತೆ ಅಂತೆಲ್ಲ ಕೇಳ್ತಾ ಇದ್ವಿ. ಈಗ ನೋಡಿದ್ರೆ ನಮ್ಮ ಯಶವಂತಪುರ ಕ್ಷೇತ್ರದಲ್ಲಿ ನಡೀತಾ ಇದೆ. ಬೆಂಗಳೂರಿನಲ್ಲಿರುವಂತಹ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಅಕ್ರಮ ಕಲ್ಲು ಗಣಿಗಾರಿಕೆ ನಡೀತಾ ಇದೆ ಅಂತ ಸ್ವತಃ ಶಾಸಕ ST ಸೋಮಶೇಖರ್ ಅವರು ಆರೋಪವನ್ನ ಮಾಡ್ತಾ ಇದ್ದಾರೆ. ಈ ಅಕ್ರಮ ಕಲ್ಲು ಗಣಿಗಾರಿಕೆಯ ಪರಿಣಾಮ ಚಿರತೆ ಮರಿಯೊಂದು ಸಾವನ್ನಪ್ಪಿತು. ಅದರ ಹೊಟ್ಟೆಯಲ್ಲಿ 3 ಮರಿಗಳಿದ್ವು. ಗರ್ಭಿಣಿ ಚಿರತೆಯಾಗಿತ್ತು ಅದು. ಆ ಅಕ್ರಮ ಕಲ್ಲು ಗಣಿಗಾರಿಕೆ ಏನು ಆರೋಪವನ್ನ ಮಾಡ್ತಾ ಇದ್ದಾರೆ, ಆ ಜಾಗದಲ್ಲೇ ಇದ್ದೀವಿ. ನೀವು ನೋಡ್ತಾ ಇರಬಹುದು ದೃಶ್ಯ. ಇದು ಗೊಲ್ಲಹಳ್ಳಿ, ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿರುವಂತಹ ಗೊಲ್ಲಹಳ್ಳಿಯಲ್ಲಿರುವಂತಹ ಕಲ್ಲು ಗಣಿಗಾರಿಕೆ. ಸೊ ಯಾವ ಮಟ್ಟಿಗೆ ಕ್ವಾರಿ ಇದೆ ಅಂತ ಅಂದರೆ ಇಲ್ಲಿ ಸಾಕಷ್ಟು ಲೋಡ್ಗಳನ್ನು, ಓವರ್ಲೋಡ್ಗಳನ್ನು ತೆಗೆದುಕೊಂಡು ಹೋಗಲಾಗ್ತಾ ಇದೆ ಅನ್ನುವಂತಹ ಆರೋಪವನ್ನು ಸ್ಥಳೀಯರು ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಸಂಜೆ 6 ಗಂಟೆ ಆಗ್ತಾ ಇದ್ದಂಗೆ ಇಲ್ಲಿ ಬರುವಂತಹ ಭಾರಿ ಪ್ರಮಾಣದ ಸ್ಫೋಟದ ಸದ್ದಿಗೆ ಇಡೀ ಅಕ್ಕಪಕ್ಕದ ನಿವಾಸಿಗಳು ನಡುಗ್ ಹೋಗ್ತಾರಂತೆ. ಆ ರೀತಿಯಲ್ಲಿ ಸಮಸ್ಯೆ ಆಗ್ತಾ ಇದೆ. ಇಲ್ಲಿರುವಂತಹ ಮನೆಗಳು ಬಿರುಕು ಬಿಟ್ಟಿದ್ದಾವೆ. ಜಾನುವಾರುಗಳಿಗೆ ಸಮಸ್ಯೆ ಆಗ್ತಾ ಇದೆ, ಜನರಿಗೆ ಸಮಸ್ಯೆ ಆಗ್ತಾ ಇದೆ. ಯಾಕಂದರೆ ನೀವು ಅಲ್ಲಿ ನೋಡ್ತಾ ಇರ್ಬೋದು, ಲಾರಿಗಳು ಹೋಗ್ತಾ ಇರುವಂತಹ ಪ್ರಮಾಣ ಎಷ್ಟರ ಮಟ್ಟಿಗೆ ಇದೆ ಅಂದರೆ ಇಡೀ ರಸ್ತೆಗಳು ಹಾಳಾಗಿದೆ, ಇಲ್ಲಿರುವಂತಹ ಜಾಗಗಳು ಹಾಳಾಗಿದ್ದಾವೆ, ಎಲ್ಲವೂ ಕೂಡ ಕಂಪ್ಲೀಟ್ ಆಗಿ ಹೋಗಿದೆ. ಈಗ ಚಿರತೆ, ಗರ್ಭಿಣಿ ಚಿರತೆ ಕೂಡ ಸಾವನ್ನಪ್ಪಿದೆ. ಸ್ಫೋಟದ ತೀವ್ರತೆ ಎಷ್ಟಿರುತ್ತೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸೊ ಇಲ್ಲಿ ನಿಯಮ ಮೀರಿ ಸ್ಫೋಟ ನಡೀತಾ ಇದೆ ಅನ್ನುವಂಥದ್ದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಒಂದು ವೇಳೆ ಇವರು ಅನುಮತಿ ಪರ್ಮಿಟೆಡ್ ಇರುವಂತಹ ಸ್ಫೋಟ ಮಾಡಿದಿದ್ರೆ ಈ ರೀತಿ ತೊಂದರೆಗಳಾಗ್ತಾ ಇರಲಿಲ್ಲ. ನೋಡಿ ಯಾವ ರೀತಿ ಸ್ಫೋಟದ ವಸ್ತುಗಳನ್ನು ಬಳಕೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಸೊ ಅಧಿಕಾರಿಗಳು ಬಹುಶಃ ಕ್ಯಾರೆ ಅಂದಿಲ್ಲ ಅನ್ಸುತ್ತೆ. ಸಾಕಷ್ಟು ಬಾರಿ ಸ್ಥಳೀಯ ಜನರು ಕಂಪ್ಲೇಂಟನ್ನು ಕೊಟ್ಟಿದ್ರು, ಬಟ್ ಅಧಿಕಾರಿಗಳು ಇದುವರೆಗೆ ಸ್ಥಳ ಪರಿಶೀಲನೆಗೆ ಬಂದಿಲ್ಲ. ಬಟ್ ಯಾವಾಗ ಚಿರತೆ ಸಾವನ್ನಪ್ಪಿತ್ತೋ ಅರಣ್ಯ ಇಲಾಖೆ ಈ ಪ್ರಕರಣದ ಬಗ್ಗೆ FIR ದಾಖಲು ಮಾಡಿಕೊಂಡಿದೆ. ಜೊತೆಗೆ ಶಾಸಕರು ಕೂಡ ಒತ್ತಾಯವನ್ನ ಮಾಡ್ತಾ ಇದ್ರು. ಈ ರೀತಿ ಅಕ್ರಮವಾಗಿ ಗಣಿಗಾರಿಕೆ ಮಾಡುವಂಥದ್ದು ಅಥವಾ ನಿಯಮ ಮೀರಿ ಸ್ಫೋಟವನ್ನ ಮಾಡ್ತಾ ಇರುವಂಥದ್ದು, ಇದರಿಂದ ಸ್ಥಳೀಯ ಜನರಿಗೆ ತೊಂದರೆ ಆಗ್ತಾ ಇದೆ. ದಯವಿಟ್ಟು ಕ್ರಮವನ್ನ ಕೈಗೊಳ್ಳಿ ಅಂತ ಸದ್ಯದ ಮಟ್ಟಿಗೆ FIR ದಾಖಲಾಗಿದೆ ಚಿರತೆ ಸಾವನ್ನಪ್ಪಿರುವಂತಹ ಪ್ರಕರಣದಲ್ಲಿ. ಹಾಗಾಗಿ ಯಾವ ರೀತಿ ಇದಕ್ಕೆ ಕಡಿವಾಣವನ್ನ ಹಾಕುತ್ತೆ ಸರ್ಕಾರ ಏನು ಅನ್ನುವಂಥದ್ದು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಪವಿತ್ರ ಕಡ್ತಲ, ಪಬ್ಲಿಕ್ ಟಿವಿ, ಬೆಂಗಳೂರು. ಒಂದು ಆರ್ಗ್ಯುಮೆಂಟ್ ಸೇಕ್ಗೆ ಗಣಿಗಾರಿಕೆ ಪರ್ಮಿಷನ್ ಇದೆ ಅಂತಾನೆ ಅಂದ್ಕೊಳ್ಳೋಣ. ಆದರೆ ಡೆಸಿಬಲ್ಲು ಮತ್ತು ಬ್ಲಾಸ್ಟಿಂಗ್ಗೆ ಯೂಸ್ ಮಾಡ್ತಾ ಇರುವಂತಹ ವಸ್ತುಗಳು, ಎಕ್ಸ್ಪ್ಲೋಸಿವ್ಸ್ ಯಾವುದು ಅನ್ನೋದನ್ನ ಕಾಲಕ್ಕೆ ಚೆಕ್ ಮಾಡಬೇಕಾದಂತಹ ಉತ್ತರದಾಯಿತ್ವ ಯಾರ್ದು? ಮೈನ್ಸ್ ಅಂಡ್ ಎಕ್ಸ್ಪ್ಲೋಸಿವ್ ಡಿಪಾರ್ಟ್ಮೆಂಟು. ಅವರಿಲ್ಲಿ ಏನೂ ಮಾಡ್ತಿಲ್ಲ ಅನ್ನೋದು ಆರಂಭಿಕ ಹಂತದಲ್ಲಿ ಗೊತ್ತಾಗ್ತಾ ಇದೆ.